ನಮಸ್ತೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ. ನಾನು ಮಂಗಳೂರಿನ ರಾಧಿಕಾ ಡಿ ಕುಂಟಕರ್. ನನ್ನ ಸಹೋದರಿಯ ಸ್ನೇಹಿತೆಯೊಬ್ಬಳು ಹೆರಿಗೆಗಾಗಿ ಮಂಗಳೂರಿನಲ್ಲಿದ್ದಳು. ವೈದ್ಯರುಗಳು ಭ್ರೂಣದ ಹೃದಯದಲ್ಲಿ ಕೆಲವು ಸಮಸ್ಯೆಗಳಿರುವುದಾಗಿ ಕಂಡುಹಿಡಿದರು. ನನ್ನ ಸಹೋದರಿಯು ನನ್ನನ್ನು ಆಕೆಯನ್ನು ಭೇಟಿ ಮಾಡಿ ಆಕೆಗಾಗಿ ಪ್ರಾರ್ಥಿಸುವಂತೆ ಕೇಳಿಕೊಂಡಳು. ಆ ಹೆಂಗಸನ್ನು ನಾನು ಆಸ್ಪತ್ರೆಯಲ್ಲಿ ಭೇಟಿ ಮಾಡುವಷ್ಟರಲ್ಲಿ ಆಕೆಯು ಮಗುವಿಗೆ ಜನ್ಮ ನೀಡಿದ್ದಳು. ಆ ಮಗುವಿನ ಆರೋಗ್ಯ ವರದಿಯಲ್ಲಿ ಒಂದು ಅಸಹಜ ಸಮಸ್ಯೆ ಇತ್ತು. ಆ ತಾಯಿಯು ಎಷ್ಟು ಚಿಂತೆ ಮತ್ತು ದುಃಖಿತಳಾಗಿದ್ದಳೆಂದರೆ ಅವಳಿಗೆ ಓಡಾಡಲೂ ಆಗುತ್ತಿರಲಿಲ್ಲ. ಮಗುವು ಕೂಡ ಪ್ರತಿಕ್ರಿಯಿಸದ ಸ್ಥಿತಿಯಲ್ಲಿತ್ತು. ಹಾಲನ್ನು ಕೂಡ ಕುಡಿಯುತ್ತಿರಲಿಲ್ಲ. ನಾನು ಅವರಿಬ್ಬರಿಗಾಗಿ ಪ್ರಾರ್ಥಿಸುವಾಗ ಮಗುವನ್ನು ನನ್ನ ತೋಳುಗಳಲ್ಲಿ ಹಿಡಿದುಕೊಂಡು ನನ್ನ ಆನಂದ ಸ್ಥಿತಿಯನ್ನು ಮಗುವಿಗೆ ವರ್ಗಾಯಿಸುವಂತೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಪ್ರಾರ್ಥಿಸಿದೆ. ನಾನು ಮಗುವಿನ ಕೈಗಳನ್ನು ಆಡಿಸಲು ಪ್ರಯತ್ನಿಸಿದೆ. ಎಲ್ಲರಿಗೂ ಆಶ್ಚರ್ಯವಾಗುವಂತೆ ಆಗ ತಾನೇ ಜನಿಸಿದ್ದ ಆ ಶಿಶುವು ತನ್ನ ಕಣ್ಣುಗಳನ್ನು ತೆರೆದಳು. ಎಲ್ಲರೂ ತುಂಬ ಸಂತೋಷಗೊಂಡರು. ಮಗುವು ಅಳುವುದಕ್ಕೂ ಪ್ರಾರಂಭಿಸಿತು. ಈ ಮೊದಲು ಮಗುವಿಗೆ ಹಾಲು ಕುಡಿಸಲೂ ಅವರಿಗೆ ಸಾಧ್ಯವಾಗಿರಲಿಲ್ಲ. ವೈದ್ಯರಿಗೂ ಏನೂ ಮಾಡಲಾಗಿರಲಿಲ್ಲ. ನಾನು ಆ ತಾಯಿಗೆ ಮಗುವಿಗೆ ಹಾಲು ಕುಡಿಸಲು ಪ್ರಯತ್ನಿಸುವಂತೆ ಹೇಳಿದೆ. ಪವಾಡ ಸದೃಶವಾಗಿ ಮಗು ಸ್ತನಪಾನವನ್ನು ಮಾಡಲು ಪ್ರಾರಂಭಿಸಿತು. ಪ್ರತಿಕ್ರಿಯಿಸಲು ಪ್ರಾರಂಭಿಸಿತು. ಮಗುವಿನ ತಾಯಿ ಮತ್ತು ಅಜ್ಜಿ ತುಂಬ ಸಂತೋಷಗೊಂಡರು. ವರದಿಗಳು ಬಂದಾಗ ವೈದ್ಯರು ಮಗುವಿಗೆ ಹೃದಯದ ಸಮಸ್ಯೆಗಳಿಲ್ಲವೆಂದು ಹಾಗೂ ಅದು ಉತ್ತಮ ಆರೋಗ್ಯದಿಂದಿರುವುದಾಗಿ ತಿಳಿಸಿದರು. ಮರುದಿನವೇ ತಾಯಿ ಮತ್ತು ಮಗುವನ್ನು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಲಾಯಿತು. ಅವರೆಲ್ಲರೂ ಸಂತೋಷದಿಂದ ಕೂಡಿದ್ದರು. ಅವರು ವೈಯಕ್ತಿಕವಾಗಿ ನನ್ನ ಪರಿಚಯವಿಲ್ಲದಿದ್ದರೂ ನನ್ನ ಆನಂದದ ಸ್ಥಿತಿಯನ್ನು ಅನುಭವಿಸುತ್ತಿರುವುದಾಗಿ ಪದೇ ಪದೇ ಹೇಳಿದರು. ಅವರು ತಾವು ಅನುಭವಿಸುತ್ತಿದ್ದ ಸುಂದರವಾದ ಆನಂದ ಸ್ಥಿತಿಗಾಗಿ ತಮ್ಮ ಕೃತಜ್ಞತೆಯನ್ನು ವ್ಯಕ್ತಪಡಿಸಿದರು. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಈ ಅದ್ಭುತ ಅನುಗ್ರಹಕ್ಕಾಗಿ ನಮ್ಮ ಅಪಾರ ಕೃತಜ್ಞತೆಗಳು. ಈ ಅದ್ಭುತವಾದ ಪವಾಡಕ್ಕಾಗಿ ನಿಮಗೆ ಅಪಾರ ಧನ್ಯವಾದಗಳು.